ಕಾಯಿಸಿದಕ್ಕೆ ಬೇಸರವೂ ಆಯ್ತೆ. ಇಲ್ಲ ಕೃಷ್ಣ, ಇಲ್ಲ. ಏನದು ಕೈಯಲ್ಲಿ? ಏನಿಲ್ಲ ಕೃಷ್ಣ. ಓ, ನನ್ನ ಪ್ರೀತಿಯ ಅವಲಕ್ಕಿ. ನನಗೂ ಕೊಡು ಕೃಷ್ಣ, ತುಂಬಾ ರುಚಿಯಾಗಿದೆ. ನಿನ್ನ ಪ್ರೀತಿಯಿಂದ ಈ ಅವಲಕ್ಕಿ ಬಹಳಷ್ಟು ರುಚಿಯಾಗಿದೆ. ನೀನು ವಿಶ್ರಾಂತಿ ತೆಗೆದುಕೋ. ದೃಶ್ಯ 3. ಕೃಷ್ಣನ ಅರಮನೆ. ಸುಧಾಮನಿರುವ ಕೋಣೆ ತೆರೆ ಸರಿದಾಗ. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ತನ್ನ ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರಲಿ. ಏನು ಯೋಚಿಸಿದ್ದು ಸುಧಾಮ? ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ. ನೀ ಬಂದು ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಉಂಟು ಮಾಡಿದೆ. ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ. ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕರೆಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು. ನಿನ್ನ ಪಾಲಿನ ಕಡೆಗೆ ನಾ ಕಸಿದುಕೊಂಡದ್ದು ಹಸಿವು, ಬಡತನ. ಹಸಿವು ಬಡತನ ಇಂಗಿಸಲು, ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು. ನಿನ್ನ ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ಅರಿವಿಗೆ ಬಂತು ನೋಡು. ಕೃಷ್ಣ, ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಸುಧಾಮ, ನಿನಗೇನು ಬೇಕು? ನನಗೇನು ಬೇಡ. ನಿನ್ನ ಸರ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ. ನಿನ್ನ ಸ್ನೇಹವೊಂದೇ ಸಾಕು. ಇನ್ನು ನನ್ನೂರಿಗೆ ಹೊರಡುವೆ. ಇಷ್ಟು ಬೇಗ? ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ. ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ? ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ಹೊರಡಲು ಅಪ್ಪಣೆ ಕೊಡು ಕೃಷ್ಣ. ನಿನ್ನ ಇಷ್ಟದಂತೆ ಆಗಲಿ, ಹೋಗಿ ಬಾ, ಶುಭವಾಗಲಿ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ. ಅಯ್ಯೋ, ನನ್ನ ಮನೆಗೆ ಬೇಡ ಕೃಷ್ಣ. ಈಗ ಚಿಂತೆ ಬಿಡು, ಹೊರಡಿ, ಒಳ್ಳೆಯದಾಗಲಿ.